ಚಿಕ್ಕಮಗಳೂರಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಮುಸ್ಲಿಂ ಯುವಕರು ಕಲ್ಲು ತೂರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಳೆದ ಒಂದು ವಾರದಿಂದ ಕಲ್ಲು ತೂರಾಟ ನಡೆಸ್ತಲೇ ಇದ್ರು ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಕಲ್ಲು ತೂರುವಾಗ ಇಬ್ರು ಮುಸ್ಲಿಂ ಯುವಕರು ಲಾಕ್ ಆಗಿದ್ದಾರೆ. ಬಜರಂಗ ದಳದವರು ಈ ಹುಡುಗರನ್ನ ಹಿಡಿದು ಇತರ ಕಲ್ಲು ತೂರಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಸವನಹಳ್ಳಿ ಪೊಲೀಸರಿಗೆ ಬಜರಂಗ ದಳ ಕಾರ್ಯಕರ್ತರು ಇಬ್ರು ಮುಸ್ಲಿಂ ಹುಡುಗರನ್ನ ಒಪ್ಪಿಸಿದ್ದಾರೆ. ಮುಸ್ಲಿಂ ಯುವಕರಿಗೆ ಹಿಂದೂಗಳು ಹೊಡೆದಿದ್ದಾರೆ ಅಂತಾನೂ ಆರೋಪಗಳು ಕೇಳಿಬಂದಿದೆ. ಸ್ಟೇಷನ್ ಮುಂದೆ ಈ ವಿಷಯ ಕೇಳ್ತಾ ಇದ್ದಂಗೆ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಯುವಕರು ಬಂದು ಜಮಾವಣೆಗೊಂಡಿದ್ದಾರೆ. ಬಜರಂಗ ದಳದ ಮೇಲೆ ಅಂದ್ರೆ ಅವರು ಕಾರ್ಯಕರ್ತರು ಯಾರು ಬಂದಿದ್ರು ಅವ್ರ ಮೇಲೆ, ಹಾಗೇನೆ ಇಬ್ಬರು ಮುಸ್ಲಿಂ ಯುವಕರ ಮೇಲೆ ಈಗ FIR ಆಗಿದೆ. ಸ್ಟೇಷನ್ ಮುಂದೆನೆ ಬಜರಂಗ ದಳದ ಕಾರ್ಯಕರ್ತರು ಮತ್ತೆ ಮುಸ್ಲಿಂ ಸಮುದಾಯದ ಯುವಕರು ಜಮಾವಣೆಯಾಗಿದ್ರು. ಎರಡೂ ಗುಂಪುಗಳನ್ನ ಸಮಾಧಾನ ಪಡಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟರು. ಕೆಲ ಕಾಲ ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ASP ಜಯಕುಮಾರ್ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸರನ್ನ ಸದ್ಯಕ್ಕೆ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಇದು ಸ್ಟೇಷನ್ ಮುಂದೆ ಜಮಾವಣೆಗೊಂಡಿದ್ದು ಘಟನೆ ಆದ್ಮೇಲೆ ಬಸವನಹಳ್ಳಿಯಲ್ಲಿ ಹಿಂದೂ ಮನೆ ಮೇಲೆ ಕಳೆದ ಒಂದು ವಾರದಿಂದ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ನಡೆಸ್ತಿದ್ರು ಅಂತ ಹೇಳಿ ಆರೋಪಗಳು ಕೇಳಿ ಬಂದಿದೆ. ಆದ್ರೆ ನಿನ್ನೆ ಈ ರೀತಿ ಕಲ್ಲು ತೂರಾಟ ಮಾಡುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಇಬ್ರು ಮುಸ್ಲಿಂ ಹುಡುಗರನ್ನ ಅಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಹಿಡಿದಿದ್ದಾರೆ. ಅನವಶ್ಯಕವಾಗಿ ಈ ರೀತಿ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಜಟಾಪಟಿ ನಡೆದಿದೆ. ಸ್ಟೇಷನ್ ಮುಂದೆ ಸಾಕಷ್ಟು ಜನ ಬಂದಿದ್ದಾರೆ. ಆಮೇಲೆ ನಮ್ಮ ಸಮುದಾಯದವ್ರಿಗೆ ಹೊಡೆದಿದ್ದಾರೆ ಅಂತ ವಿಷಯ ಗೊತ್ತಾಗ್ತಿದ್ದಂಗೆ ಮುಸ್ಲಿಂ ಸಮುದಾಯದವರು ಒಂದಿಷ್ಟು ಹುಡುಗರು ಸ್ಟೇಷನ್ ಹತ್ರ ಬಂದಿದ್ದಾರೆ. ಅಲ್ಲೂ ಒಂದಿಷ್ಟು ಜಟಾಪಟಿ ಎಲ್ಲ ನಡೆದಿದೆ. ಅಂದರೆ ಎರಡು ಗುಂಪುಗಳ ಮಧ್ಯದಲ್ಲಿ ವಾಗ್ವಾದ ಶುರುವಾಗ್ತಾ ಇದ್ದಂಗೆ ಪೊಲೀಸರು ಅವರನ್ನು ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಹರಸಾಹಸ ಪಟ್ಟಿದ್ದಾರೆ. ಈಗ ಬಜರಂಗ ದಳ ಕಾರ್ಯಕರ್ತರ ಮೇಲೂ ಕೇಸ್ ಆಗಿದೆ. ಅಲ್ಲಿ ಯಾರು ಕಲ್ಲು ತೂರಾಟ ಮಾಡಿದ್ರು ಅಂತ ಆರೋಪಗಳು ಕೇಳಿ ಬಂದಿದೆ, ಅವ್ರ ಮೇಲೂ ಕೂಡ ಕೇಸ್ ಆಗಿದೆ. FIR ಕೂಡ ದಾಖಲಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಒಂದು ವಾರದಿಂದ ಒಂದೇ ಹಿಂದೂ ಮನೆಯನ್ನ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಿದ್ದ, ಇದಕ್ಕೆ ಕಾರಣ ಏನು ಅಂತ ಏನಾದ್ರೂ ಗೊತ್ತಾಗಿದೆಯಾ? ಮತ್ತೆ ಇವಾಗ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ? ಏನು ಹಿಂದೂಗಳ ಮನೆಯನ್ನ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ನಡೆಸ್ತಾ ಇದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಯುವಕರನ್ನ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿರ್ತಕ್ಕಂತ ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಚಿಕ್ಕಮಗಳೂರು ನಗರದ ತಿಲಕ್ ಪಾರ್ಕ್ ಬಳಿ ಇರತಕ್ಕಂತ ಮನೆಯ ಬಳಿ ಅಂದ್ರೆ ಸುಧಾ ಅಂತಕ್ಕಂಥ ಮಹಿಳೆಯ ಮನೆಯ ಮೇಲೆ ಏನೊಂದು ಕಲ್ಲನ್ನ ತೂರಾಟ ಮಾಡ್ತಾ ಇರ್ತಕ್ಕಂಥ ಘಟನೆ ನಡೆದಿತ್ತು. ಕಳೆದ ಒಂದು ವಾರದ ನಿರಂತರವಾಗಿ ಕಲ್ಲನ್ನ ತೂರಾಟ ಮಾಡ್ತಾ ಇದ್ರು ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇತ್ತು. ನಾವು ಈ ಒಂದು ವಿಷಯವನ್ನ ಕಳೆದ ಕೆಲ ದಿನಗಳಿಂದ ಅವರಿಗೋಸ್ಕರ ಹುಡುಕ್ತಾ ಇದ್ವಿ, ಆದ್ರೆ ಸಿಕ್ಕಿರಲಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ತಡರಾತ್ರಿ ಕಲ್ಲು ತೂರಾಟ ನಡೆಸುವಂತಹ ಸಂದರ್ಭದಲ್ಲಿ ಇಬ್ಬರು ಯುವಕರು ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಕ್ಷದ್ ಮತ್ತು ಹುಸೇನ್ ಅಂತಕ್ಕಂಥವ್ರನ್ನ ಜೊತೆಗೆ ಹಿಡಿದು ಪೊಲೀಸರಿಗೆ ಒಪ್ಪಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಬಜರಂಗ ದಳದ ಹಾಸನ ವಿಭಾಗದ ಸಂಚಾಲಕ ಆಗಿರ್ತಕ್ಕಂಥ ಶ್ಯಾಮ್ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಸಂತೋಷ್ ಕೋಟ್ಯಾನ್ ಆ ಯುವಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹುಸೇನ್ ರಿಯಾಜ್ ಅಂತಕ್ಕಂಥವನ ಮೇಲೆ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ವೇಳೆನಲ್ಲಿ ಹುಸೇನ್ ಅಂತಕ್ಕಂಥವನು ದೂರನ್ನ ನೀಡಿದಾನೆ. ಆ ದೂರಿನ ಆಧಾರದ ಮೇಲೆ ಸಂತೋಷ್, ಶ್ಯಾಮ್ ಸೇರಿದಂತೆ ಇತರರ ಮೇಲೂ ಕೂಡ FIR ದಾಖಲಾಗಿರ್ತಕ್ಕಂಥದ್ದು. ಈ ವೇಳೆನಲ್ಲಿ ಏನಂತಂದ್ರೆ ಹಿಂದೂಗಳ ಮುಖಂಡರ ಮೇಲೂ ಕೂಡ ಈ ಒಂದು FIR ಅನ್ನು ದಾಖಲಿಸಬೇಕು ಅನ್ನೋ ಒಂದು ಪಟ್ಟನ್ನ ಮುಸ್ಲಿಂ ಮತ್ತು SDPI ಮುಖಂಡರುಗಳು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಈ ಯುವಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸುವಂತಹ ಸಂದರ್ಭದಲ್ಲಿ ಬ್ಯಾಟ್ ನಿಂದ ಹಲ್ಲೆಯನ್ನ ಮಾಡಿದ್ದಾರೆ, ಹಾಕಿ ಸ್ಟಿಕ್ ನಿಂದ ಹಲ್ಲೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸಂತೋಷ್, ಶ್ಯಾಮ್ ಸೇರಿದಂತೆ ಇತರರ ಮೇಲೆ FIR ಆಗಿರ್ತಕ್ಕಂಥದ್ದು. ಕಲ್ಲು ತೂರಾಟವನ್ನ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಸೇನ್ ಮತ್ತೆ ಅಕ್ಷದ್ ಇವ್ರುಗಳ ಸೇರಿದಂತೆ 6 ಜನರ ಮೇಲೆ ಬಸವನಹಳ್ಳಿ ಠಾಣೆಯಲ್ಲಿ FIR ಆಗಿರ್ತಕ್ಕಂಥದ್ದು. ಜೊತೆಗೆ ತಡರಾತ್ರಿ ಈ ಒಂದು ಬಸವನಹಳ್ಳಿ ಪೊಲೀಸ್ ಠಾಣೆಯ ಮುಂದೆ ಹೈಡ್ರಾಮಾ ನಡೆದ ಹಿನ್ನೆಲೆಯಲ್ಲಿ ಪೊಲೀಸರು ಇವ್ರುಗಳನ್ನ ಸಮಾಧಾನ ಪಡ್ಲಿಕ್ಕೆ ಹರಸಾಹಸವನ್ನ ಪಟ್ಟಿರ್ತಕ್ಕಂಥದ್ದು. ಬಳಿಕ ಎರಡೂ ಕಡೆಯಲ್ಲಿ FIR ದಾಖಲಾದ ಬಳಿಕ ಎರಡೂ ಕಡೆಯವರನ್ನ ಪೊಲೀಸರು ಸಮಾಧಾನ ಮಾಡಿ ಕಳಿಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಯೋಗೇಶ್, ಶಿಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.